ಹೆಲೋ ವಿದ್ಯಾರ್ಥಿ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ನಾಸ್ ಕನ್ನಡ. ನನ್ನದು ಇದು ಒಂದು ಹೊಸ ಚಾನೆಲ್ ಇದೆ. ನಾನು ಈಗಾಗಲೇ ವಿಡಿಯೋಗಳನ್ನು ಹಾಕಲು ಪ್ರಾರಂಭ ಮಾಡಿದ್ದೇನೆ. ನನ್ನ ಉದ್ದೇಶವೇನೆಂದರೆ 6 to 10th ಹಿಂದಿ ಮತ್ತು ಕನ್ನಡ ಎಲ್ಲ ಪಠ್ಯಪುಸ್ತಕಗಳನ್ನು ಓದಿ ಸಾರಾಂಶ ಹೇಳಿ ವ್ಯಾಕರಣ ಹಾಗೂ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇನೆ. ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್, ಶೇರ್ ಮಾಡಿ. ಧನ್ಯವಾದಗಳು. ಈಗ ನಾವು 8ನೇ ತರಗತಿಯ ವಚನಾಮೃತ ಪದ್ಯದ ಬಗ್ಗೆ ನೋಡೋಣ. ಈ ಒಂದು ವಚನಾಮೃತ ಪದ್ಯದಲ್ಲಿ 4 ವಚನಕಾರರು ತಮ್ಮ ಅನಿಸಿಕೆಗಳನ್ನು, ತಮ್ಮ ವಚನಗಳನ್ನು ಸುಂದರವಾಗಿ ಬರೆದಿದ್ದನ್ನು ಈ ಒಂದು ನಿಮ್ಮ ಶಿಲೆಬಸಕ್ಕೆ ಕೊಟ್ಟಿದ್ದಾರೆ. ಮೊದಲನೆಯವರು ಅಲ್ಲಮಪ್ರಭು, ಆಯ್ದಕ್ಕಿ ಮಾರಯ್ಯ, ಅಮುಗೆ ರಾಯಮ್ಮ, ಶಿವಶರಣೆ ಲಿಂಗಮ್ಮ. ಇಲ್ಲಿ 4 ವಚನಕಾರರು ತಮ್ಮದೇ ಆದ ಒಂದು ವಿಶೇಷ ವಿಷಯದ ಬಗ್ಗೆ ಹೇಳಿದ್ದಾರೆ. ಅಲ್ಲಮಪ್ರಭುವರು ಗುರು ಮತ್ತು ಶಿಷ್ಯನ ಸಂಬಂಧದ ಬಗ್ಗೆ, ಆಯ್ದಕ್ಕಿ ಮಾರಯ್ಯ ಕಾಯಕದ ಬಗ್ಗೆ. ಹೀಗೆ ನೋಡೋಣ ಅವರ ವಚನದಲ್ಲಿ ಯಾವ ರೀತಿ ಈ ವಚನಗಳು ಹಿಂದಿನ ಕಾಲಕ್ಕೂ ಹಾಗೂ ಈಗಿನ ಕಾಲಕ್ಕೂ ಅನ್ವಯಿಸುತ್ತವೆ. ಆ ರೀತಿ ಬರೆದಿರುವಂತಹ ಈ ವಚನಗಳನ್ನು ನಾವು ಬಹಳ ಧ್ಯಾನ ಕೊಟ್ಟು ಕೇಳಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನೋಡೋಣ. ಈಗ ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ನಾವು ಪಾಠಕ್ಕೆ ಬರೋಣ. ಅಲ್ಲಮಪ್ರಭುವರ ವಚನವನ್ನು ನೋಡಿ. ಮೊದಲನೇದಾಗಿ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಅಲ್ಲಮಪ್ರಭುವರು ತುಂಬ ಸುಂದರವಾಗಿ ಇಲ್ಲಿ ಗುರು ಮತ್ತು ಶಿಷ್ಯರ ಸಂಬಂಧ ಯುಗ ಯುಗದಿಂದ ಹೇಗೆ ಬದಲಾವಣೆಯಾಗ್ತಾ ಬಂದಿದೆ ಅನ್ನೋದನ್ನು ಸುಂದರವಾಗಿ ಇಲ್ಲಿ ಬರೆದಿದ್ದಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ, ಇವು 4 ಯುಗಗಳು. ಕೃತಯುಗ ಅಂದರೆ ದೇವತೆಯರ ಯುಗ, ತ್ರೇತಾಯುಗ ಅಂದರೆ ರಾಮ ಲಕ್ಷ್ಮಣರ ಯುಗ, ದ್ವಾಪರ ಯುಗ ಅಂದರೆ ಕೃಷ್ಣನ ಯುಗ ಹಾಗೂ ಕಲಿಯುಗ ಎಂದರೆ ನಿಮ್ಮರ ಎಲ್ಲರ ಯುಗ. ಇಲ್ಲಿ ಸಮಯಕ್ಕೆ ತಕ್ಕಂತೆ ಹೇಗೆ ಬದಲಾವಣೆಯಾಗಿದೆ, ಗುರು ಶಿಷ್ಯರ ಕಲಿಕೆಯಲ್ಲಿ ಹೇಗೆ ಕಲಿಸುವುದರಲ್ಲಿ ಹೇಗೆ ಬದಲಾವಣೆಯಾಗಿದೆ ಎನ್ನುವುದನ್ನು ನಾವು ನೋಡೋಣ. ಇಲ್ಲಿ ನೋಡಿ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಅಲ್ಲಮಪ್ರಭುವರು ಏನು ಹೇಳ್ತಾ ಇದ್ದಾರೆ? ಕೃತಯುಗದಲ್ಲಿ ಅಂತಂದರೆ ಮೊಟ್ಟ ಮೊದಲಿನಲ್ಲಿ ದೇವತೆಯರ ಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಹೇಗೆ ಬುದ್ಧಿಯನ್ನು ಹೇಳ್ತಿದ್ರು, ಹೇಗೆ ವಿದ್ಯೆಯನ್ನು ಕಲಿಸ್ತಿದ್ರು, ಹೊಡೆದು ಬಡಿದು ಬುದ್ಧಿಯನ್ನು ಕಲಿಸ್ತಿದ್ರು, ವಿದ್ಯೆಯನ್ನು ಕಲಿಸ್ತಿದ್ರು. ಏಕೆಂದರೆ ಆಗ ಗುರುಕುಲದಲ್ಲಿ ತಮ್ಮ ಮಕ್ಕಳನ್ನು ಪಾಲಕರು ಶಿಕ್ಷಣವನ್ನು ಕಲಿಯುವುದಕ್ಕೆ ಬಿಡುವಾಗ ಗುರುಗಳು ಅವರಿಗೆ ಯಾವ ರೀತಿ ಹೊಡೆದು ಬಡಿದು ಬುದ್ಧಿ ಕಲಿಸಿದ್ರು ಅದು ತಮ್ಮ ಮಕ್ಕಳ ಒಳ್ಳೆಯದಕ್ಕೆ ಎಂದು ಮೊದಲಿನ ಪೇರೆಂಟ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಮೊದಲಿನ ತಂದೆ ತಾಯಿಯರಿಗೆ. ಆದರೆ ಈಗ ಹೊಡೆಯುವುದು ಬಡಿಯುವುದು ಬಹಳ ದೂರದ ಮಾತಾಯಿತು. ಸ್ವಲ್ಪ ಸಿಟ್ಟು ಮಾಡಿದರೂ ಕೂಡ ಸ್ಕೂಲಿಗೆ ಪೇರೆಂಟ್ಸ್ ಬಂದುಬಿಟ್ಟು ಎಲ್ಲ ಶಿಕ್ಷಕರನ್ನು ಏನೇನೋ ಹೇಳಿಬಿಟ್ಟು ಹೋಗ್ತಾರೆ. ಅದೆಲ್ಲ ಮೊದಲು ಏನಂತಿದ್ರು, ಚಡಿ ಛಮ್ ಛಮ್ ವಿದ್ಯಾ ಗಮ್ ಗಮ್. ಆದರೆ ಈಗ ಚಡಿ ಛಮ್ ಛಮ್ ಪೇರೆಂಟ್ಸ್ ಕಮ್ ಕಮ್ ಅನ್ನೋ ಹಾಗೆ ಆಗಿಬಿಟ್ಟಿದೆ ಈ ಕಲಿಯುಗದಲ್ಲಿ. ನೋಡಿ, ಕೃತಯುಗದಲ್ಲಿ ಶ್ರೀ ಗುರು ಅಂದರೆ ಗುರುಗಳು ಶಿಷ್ಯರಿಗೆ, ವಿದ್ಯಾರ್ಥಿಗಳಿಗೆ ಹೊಡೆದು ಬುದ್ಧಿಯ ಕಲಿಸಿದರೂ ಕೂಡ ಆಗಲಿ ಇದು ಗುರುಗಳ ಪ್ರಸಾದವಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಿದ್ರಂತೆ ಶಿಷ್ಯರು. ಈಗ ಹೊಡೆಯುವುದು ಬಡಿಯುವುದು ಹೋಯಿತು. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಹೊಡೆಯುವುದು ಬಡಿಯುವುದು ಹೋಯಿತು ಕೃತಯುಗದಲ್ಲಿ. ಈಗ ಏನು ತ್ರೇತಾಯುಗದಲ್ಲಿ ಅಂತಂತಂದರೆ ರಾಮ ಲಕ್ಷ್ಮಣರ ಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಬೈದು ಶಿಕ್ಷೆಯನ್ನು ಕೊಟ್ಟು, ಪನಿಷ್ಮೆಂಟ್ ಕೊಟ್ಟು ಬುದ್ಧಿಯನ್ನು ಕಲಿಸ್ತಾ ಇದ್ದರು. ಹೊಡೆದು ಬಡಿಯೋ ಕಾಲ ಮುಗಿದೋಯ್ತು. ಆಗಲೂ ಕೂಡ ಬೈದು ಬುದ್ಧಿಯ ಕಲಿಸಿದರೆ ಅಂತಂದರೆ ಅವರನ್ನು ಬೈದು
ಶಿಕ್ಷೆಯನ್ನು ಕೊಟ್ಟು ಬುದ್ಧಿ ಕಲಿಸಿದ್ರು, ವಿದ್ಯೆ ಕಲಿಸಿದ್ರು. ಆವಾಗ ಅದನ್ನು ಆಗಲಿ ಇದು ಗುರುಗಳ ಪ್ರಸಾದವಂತ ಹೇಳಿ ಅವರು ಸ್ವೀಕಾರ ಮಾಡ್ತಿದ್ರು. ಮೂರನೇದು ಯುಗ ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಅಂತಂದರೆ ಗದರಿಸಿ, ಅಂಜಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಹೊಡೆಯೋದು ಬಡಿಯೋದು ಹೋಯಿತು, ಬೈಯೋದು ಹೋಯಿತು, ಶಿಕ್ಷೆ ಕೊಡುವುದು ಹೋಯಿತು. ಈಗ ಬರೇ ಗದರಿಸಿ, ಬರೇ ಸಿಟ್ಟು ಮಾಡಿ ಅವರನ್ನು ಗದರಿಸಿ ಬುದ್ಧಿಯ ಕಲಿಸಿದರೂ ಕೂಡ ಆ ಶಿಷ್ಯರು ಕೂಡ ಆಗಲಿ ಮಹಾಪ್ರಸಾದವೆಂದು ಗುರುಗಳಿದು ಪ್ರಸಾದವೇ ಅಂತ ಹೇಳಿ ತಿಳ್ಕೊಂಡು ಅದನ್ನು ಸ್ವೀಕರಿಸ್ತಿದ್ರು. ಅಂದರೆ ಈ ಮೂರು ಯುಗದಲ್ಲಿ ಗುರುಗಳಿಗೆ ಇನ್ನೂ ಸ್ವಲ್ಪ ಮಹತ್ವ ಇತ್ತು. ಈಗ ಕಲಿಯುಗದಲ್ಲಿ ಏನಾಗಿದೆ ಅಂತಂದರೆ, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ನೋಡಿ. ಈಗ ಕಲಿಯುಗದಲ್ಲಿ ಗುರುಗಳೇ ಶಿಷ್ಯರನ್ನು ವಂದನೆ ಮಾಡಿ ಕರಿಬೇಕಾಗ್ತಾ ಇದೆ. ವಂದಿಸಿ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಏನಂತ, ಬನ್ನಿ ಮಕ್ಕಳೇ ನೀವು ಸ್ವಲ್ಪ ಕೂತ್ಕೊಳ್ಳಿ, ಕ್ಲಾಸಿನಲ್ಲಿ ಸೈಲೆಂಟ್ ಕೂತ್ಕೊಳ್ಳಿ, ನಾನು ಪಾಠ ಮಾಡ್ತೀನಿ, ಆದಷ್ಟು ನೀವು ಸೈಲೆಂಟಾಗಿ ಕೇಳ್ಕೊರಪ್ಪ, ನಿಮಗೆ ದಯವಿಟ್ಟು ಕೇಳ್ಕೊತೀನಿ ಅನ್ನುವಂಥ ಕಾಲ ಬಂದುಬಿಟ್ಟಿದೆ. ಹೌದಲ್ವಾ? ನಿಜವಾಗ್ಲೂ ಹೀಗೆ ಬಂದುಬಿಟ್ಟಿದೆ. ಏಕೆಂದರೆ ಮಕ್ಕಳು ಗುರುಗಳಿಗೆ ಅಷ್ಟೊಂದು ಮರ್ಯಾದೆ ಕೊಡುವುದು ನಾವು ಕಾಣುವುದಿಲ್ಲ ಈ ಯುಗದಲ್ಲಿ. ಗುರುಗಳು ಏನು ಮಾಡ್ತಾ ಇದ್ದಾರೆ, ಈಗ ಶಿಷ್ಯರಿಗೆ ವಂದನೆ ಮಾಡಿ ವಂದಿಸಿ ಬುದ್ಧಿ ಕಲಿಸಿದರೆ ಆವಾಗ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿಯೂ ಕೂಡ ಆಯಿತು ಸರ್ ಕೇಳ್ತೀವಿ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಈ ಒಂದು ಯುಗದ ಜೊತೆಗೆ ಬದಲಾವಣೆಯನ್ನು ತೋರಿಸಿದ್ದಾರೆ ಅಲ್ಲಮ್ಮ ಪ್ರಭುವರು. ಮತ್ತು ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಗುಹೇಶ್ವರ ಅನ್ನುವುದು ಅಲ್ಲಮ್ಮ ಪ್ರಭುವರ ಅಂಕಿತನಾಮ. ಇವರು ಯಾವ ದೇವರನ್ನು ನಮನ ಮಾಡ್ತಾರೆ, ಯಾವ ದೇವರನ್ನು ಪೂಜಿಸ್ತಾರೆ, ಅವರ ಅಂಕಿತ ನಾಮವನ್ನು ತಮ್ಮ ವಚನದಲ್ಲಿ ಕೊಟ್ಟಿರುತ್ತಾರೆ. ಅಂದರೆ ಅಲ್ಲಮ್ಮ ಪ್ರಭು ಅವರ ಅಂಕಿತ ನಾಮ ಗುಹೇಶ್ವರ. ಪ್ರಶ್ನೆ ಉತ್ತರದಲ್ಲಿ ಬರಬಹುದು, ಇದನ್ನು ಗಮನವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ದೇವರೇ, ಗುಹೇಶ್ವರ ದೇವರೇ, ನಿಮ್ಮ ಈ ಕಾಲದ ನಿಯಮವನ್ನು, ಕಟ್ಟಳೆ ಅಂದರೆ ನಿಯಮಗಳನ್ನು, ಕಲಿತನದ ನಿಯಮಗಳನ್ನು ನಾನು ನೋಡಿ ಭಾಳ ಬೆರಗಾಗ್ತಾ ಇದ್ದೀನಿ, ಅಂದರೆ ಆಶ್ಚರ್ಯ ಪಡ್ತಾ ಇದ್ದೀನಿ ಅಂತ ಹೇಳಿ ಅವರು ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಆಯಿತಾ? ಈಗ ಎರಡನೆಯದಾಗಿ ಆಯ್ದಕ್ಕಿ ಮಾರಯ್ಯನವರು ಏನು ಹೇಳ್ತಾ ಇದ್ದಾರೆ ನೋಡಿ. ಕಾಯಕದ ಬಗ್ಗೆ. ಕಾಯಕ ಅಂದರೆ ತಮಗೆಲ್ಲ ಗೊತ್ತಲ್ಲ, ಕೆಲಸ. ನಮ್ಮ ಕೆಲಸ ಹೇಗಿರಬೇಕು, ನಮ್ಮ ಕೆಲಸ ನಾವು ಹೇಗೆ ಮಾಡಬೇಕು, ನಾವು ಕೆಲಸಕ್ಕೆ ಎಷ್ಟು ಮರ್ಯಾದೆ ಕೊಡಬೇಕು, ಎಷ್ಟು ಅದರ ಬಗ್ಗೆ ನಮಗೆ ಮರ್ಯಾದೆ ಇರಬೇಕು ಅಂತ ಹೇಳಿ ಇಲ್ಲಿ ಆಯ್ದಕ್ಕಿ ಮಾರಯ್ಯನವರು ಕೂಡ ಸುಂದರವಾಗಿ ಹೇಳಿದ್ದಾರೆ ನೋಡಿ. ಕಾಯಕದಲ್ಲಿ ನಿರತನಾಡೆ ಗುರುದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದಡೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಳು ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಾದಳು ಕಾಯಕದೊಳಗು. ಇಲ್ಲಿ ಕಾಯಕದಲ್ಲಿ ನಿರತ ನಾಡೆ ಅಂತಂದರೆ ನಾವು ಕೆಲಸದಲ್ಲಿ ನಿರತನಾಗಿದ್ದಾಗ, ಬ್ಯುಸಿಯಾಗಿದ್ದಾಗ, ನಮ್ಮ ಕೆಲಸವನ್ನು ನಾವು ಮಾಡ್ತಿರುವಾಗ ಗುರುದರ್ಶನವಾದಡೂ ಮರೆಯಬೇಕು. ಆ ಒಂದು ಕೆಲಸ ಮಾಡುವಾಗ ನಮ್ಮ ಗುರು ಕೂಡ ನಮ್ಮ ಎದುರುಗಡೆ ಬಂದರೂ ಕೂಡ ಅದನ್ನು ನಾವು ಮರೆತು ನಮ್ಮ ಕೆಲಸಕ್ಕೆ ಅಷ್ಟು ನಾವು ಆದ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದಲ್ಲ? ಸ್ವಲ್ಪ ಇಲ್ಲಿ ನಮಗೆ ತಲೆಯಲ್ಲಿ ಕ್ವಶನ್ ಬರುತ್ತೆ, ಏನು ಗುರುಗಳು ಬಂದರೆ ಅವರಿಗೆ ಮರ್ಯಾದೆ ಕೊಡಬೇಕಲ್ಲ ಅಂಥೇಳಿ. ಆದರೆ ಇಲ್ಲಿ ಆಯ್ದಕ್ಕಿ ಮಾರಯ್ಯನವ್ರು ಏನು ಹೇಳ್ತಾ ಇದ್ದಾರೆ, ಕೆಲಸಕ್ಕೆ ಅಷ್ಟು ಆದ್ಯತೆಯನ್ನು ಕೊಡಿ. ನೀವು ಕೆಲಸ ಮಾಡುವಾಗ ಆ ಒಂದು ಕೆಲಸದ ಮುಂದೆ ಯಾವುದಕ್ಕೂ ಬೇರೆ ಆದ್ಯತೆಯನ್ನು ಕೊಡಬೇಡಿ, ಕೆಲಸಕ್ಕೆ ಮಾತ್ರ ಆದ್ಯತೆ ಕೊಡಿ. ಯಾಕಂದರೆ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಕೂಡ ಹೇಳಿದ್ದಾರಲ್ವಾ. ಅಂದರೆ ಕಾಯಕದಲ್ಲಿಯೇ ನಮಗೆ ಕೈಲಾಸ ಕಾಣಿಸ್ಬೇಕು. ದೇವರನ್ನು ನಾವು ಎಲ್ಲಿ ಕಾಣಬೇಕು? ಕಾಯಕದಲ್ಲಿ, ಕೆಲಸದಲ್ಲೇ ಕಾಣಬೇಕು. ಕಾಯಕದಲ್ಲಿ ನಿರತನಾಡೆ ಗುರುದರ್ಶನವಾದಡೂ ಮರೆಯಬೇಕು. ಗುರುಗಳು ಬಂದು ನಿಂತರೂ ಕೂಡ ಅವರ ದರ್ಶನ ನೀವು ಮಾಡಲಿಲ್ಲ ಪರವಾಗಿಲ್ಲ, ಆದರೆ ಕಾಯಕವನ್ನು ಬಿಟ್ಟು ಹೋಗಬೇಡ್ರಿ ಅನ್ನೋ ಅರ್ಥ ಇದ್ರದ್ದು. ಲಿಂಗ ಪೂಜೆಯಾದಡೂ ಮರೆಯಬೇಕು.
ಕಾಯಕವೇ ಕೈಲಾಸ ಅಂತ ಅಂದಮೇಲೆ ಕಾಯಕಕ್ಕೆ ಅಷ್ಟೊಂದು ಆದ್ಯತೆ ನಾವು ಕೊಡುವಾಗ ಅದರಲ್ಲಿ ನಮಗೆ ದೇವರು ಕಾಣಿಸುವಾಗ ಮತ್ತೆ ಲಿಂಗ ಪೂಜೆ ಅಂತ ಹೇಳಿ ಆ ಕೆಲಸ ಬಿಟ್ಟು ಆ ಲಿಂಗ ಪೂಜೆಗೆ ಯಾಕೆ ಹೋಗಬೇಕು ಅನ್ನೋ ಮಾತಿನ ಅರ್ಥ. ಜಂಗಮ ಮುಂದೆ ನಿಂದಿದ್ದಳು ಹಂಗ ಹರಿಯಬೇಕು. ಜಂಗಮ ಅಂತಂದರೆ ಗೊತ್ತಲ್ವಾ? ಋಷಿಮುನಿಗಳು ಸಾಧು ಸಂತರು ಬಂದರೂ ಕೂಡ ಅವರನ್ನು ನೀವು ಹೋಗಿ ನಿಮ್ಮ ಕೆಲಸ ಬಿಟ್ಟು ಅವರಿಗೆ ನೀವು ಅವರ ಆದ್ಯತೆಯನ್ನು ಮಾಡುವುದು ಅಷ್ಟು ಬೇಕಾಗಿಲ್ಲ. ಇಲ್ಲಿ ನೀವು ಜಂಗಮ ಮುಂದೆ ನಿಂತಿದ್ದರೂ ಕೂಡ ಅವರಿಗೆ ನೀವು ಆದರ ಸತ್ಕಾರ ಆಮೇಲೆ ಮಾಡಿ, ಮೊದಲು ನಿಮ್ಮ ಕಾಯಕದ ಮೇಲೆ ನಿಮಗೆ ಜ್ಞಾನ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಯಕವೇ ಕೈಲಾಸವಾದ ಕಾರಣ ಅಂದರೆ ನಮ್ಮ ಕಾಯಕವೇ ನಮ್ಮ ಕೆಲಸವೇ ಕೈಲಾಸವಾದ ಕಾರಣ, ಕಾಯಕವೇ ನಮ್ಮ ಒಂದು ಸ್ವರ್ಗವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಾದಳು ಕಾಯಕದೊಳಗು. ನಿಮಗೆ ಆ ಅಮರೇಶ್ವರ ಆ ದೇವರು ನಿಮಗೆ ಎಲ್ಲಿ ಕಾಣಿಸ್ತಾನೆ, ಆ ಲಿಂಗ ನಿಮಗೆ ಆ ಕಾಯಕದಲ್ಲಿಯೇ ಕಾಣಿಸುತ್ತದೆ ಅಂತ ಇಲ್ಲಿ ಕಾಯಕವನ್ನು ಬಹಳ ಒತ್ತು ನೀಡಿ ಹೇಳ್ತಾ ಇದ್ದಾರೆ. ಅರ್ಥವಾಯ್ತಾ?